ಸುದೀಪ್ಗೆ ಕೌಂಟರ್ ಕೊಟ್ಟ ಹನುಮಂತ ಎಲ್ಲರೂ ಶಾಕ್ ಆಗಿದ್ದಾರೆ. ಯಾವ ವಿಚಾರಕ್ಕೆ ಕೌಂಟರ್ ಕೊಟ್ಟರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಕನ್ನಡದಲ್ಲಿ ಹನುಮಂತ ಅವರು ತಮ್ಮ ಮೌನದ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ಸುದೀಪ್ ಅವರು ಹನುಮಂತರ ಈ ತಂತ್ರವನ್ನ ಗಮನಿಸಿ ಅವರೊಂದಿಗೆ ಮಾತನಾಡಿದ್ದಾರೆ. ಹನುಮಂತ ತಮ್ಮ ಸಣ್ಣ ಉತ್ತರಗಳ ಮೂಲಕ ಎಲ್ಲರ ಮೆಚ್ಚುಗೆ ಗಳಿಸುತ್ತಿದ್ದಾರೆ. ಸುದೀಪ್ ಅವರು ಹನುಮಂತನನ್ನು ಬುದ್ಧಿವಂತ ಆಟಗಾರ ಎಂದು ಹೊಗಳಿದ್ದಾರೆ ವೀಕ್ಷಕರೇ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಅವರು ಸೈಲೆಂಟ್ ಆಗಿದ್ದಾರೆ. ಹಾಗಂದ ಮಾತ್ರಕ್ಕೆ ಅವರು ಸೈಲೆಂಟ್ ಅಲ್ವೇ ಅಲ್ಲ, ಅವರು ಸುಮ್ಮನೆ ಇದ್ದುಕೊಂಡೇ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ಅವರು ಮಾತಿನ ಮೂಲಕ ಮೆಚ್ಚುಗೆ ಪಡೆದಿದ್ದಾರೆ. ಉದ್ದ ಸಾಲುಗಳನ್ನ ಹೇಳದೆ ಒಂದೇ ಒಂದು ವಾಕ್ಯ ಮೂಲಕ ಎಲ್ಲರ ಮೆಚ್ಚುಗೆ ಪಡೆಯುತ್ತಾರೆ. ಈಗ ಅವರು ಸುದೀಪ್ಗೆ ಕೌಂಟರ್ ಕೊಟ್ಟು ಸುದ್ದಿ ಆಗಿದ್ದಾರೆ. ಸುದೀಪ್ ಅವರು ಶನಿವಾರದ ಎಪಿಸೋಡ್ನಲ್ಲಿ ಈ ವಿಚಾರದ ಚರ್ಚೆಗೆ ಬಂದಿದೆ ವೀಕ್ಷಕರೇ. ಹೌದು, ಸುದೀಪ್ ಅವರು ಯಾವುದೇ ಪ್ರಶ್ನೆ ಮಾಡಿದ್ರು ಹಾಗೇನು ಇರ್ಲ್ರಿ, ಎಲ್ಲ ಚೆನ್ನಾಗೈತೆ ಎಂಬ ಉತ್ತರ ಹನುಮಂತ ಅವರ ಕಡೆಯಿಂದ ಬರ್ತಿತ್ತು. ಇದನ್ನ ಸುದೀಪ್ ಅವರು ಕೂಡ ಗಮನಿಸಿದ್ದಾರೆ. ಈ ಕಾರಣದಿಂದಲೇ ಸುದೀಪ್ ಅವರು ಹನುಮಂತ ಬಳಿ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ರು. ಹಾಗೇನು ಇಲ್ರಿ, ಎಲ್ಲ ಚೆನ್ನಾಗೈತಿ ಬಿಟ್ಟು ಬೇರೆ ಮಾತನ್ನ ಹೇಳಬೇಕು ಎಂದು ಸುದೀಪ್ ಕಂಡೀಷನ್ ಹಾಕಿದ್ರು. ಇದಕ್ಕೆ ಹನುಮಂತ ಒಪ್ಪಿದ್ರು. ಹೇಗಿತ್ತು ಈ ವಾರ ಎಂದು ಸುದೀಪ್ ಕೇಳಿದ್ರು. ಬೇಷಿತ್ರಿ ಎಂದು ಹನುಮಂತ ಈ ಮಾತಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಸುದೀಪ್ ಅವರು ಮಾತು ಬಾರದೆ ಒಂದು ನಿಮಿಷ ಸುಮ್ಮನಿದ್ರು. ಆ ಬಳಿಕ ಬೇರೆ ಟಾಪಿಕ್ಗೆ ಹೋದರು. ಸುದೀಪ್ ಅವರು ಹನುಮಂತ ಅವರನ್ನ ನಿರಂತರವಾಗಿ ಹೊಗಳುತ್ತಾ ಬರುತ್ತಿದ್ದಾರೆ. ಇಡೀ ಮನೆಯಲ್ಲಿ ಹನುಮಂತ ಅವರೇ ಬುದ್ಧಿವಂತ ಆಟಗಾರ ಎಂದು ಸುದೀಪ್ ಸಾಕಷ್ಟು ಬಾರಿ ಹೇಳಿದ್ದಾರೆ. ಈ ಮಾತು ಹನುಮಂತ ಅವರಿಗೆ ಸ್ಫೂರ್ತಿ ನೀಡುತ್ತಾ ಇದೆ. ಹನುಮಂತ ಅವರು ವಾರ ಕಳೆದಂತೆ ಆಟ ಬದಲಾಯಿಸಿಕೊಳ್ಳುವ ಪ್ರಯತ್ನದಲ್ಲಿ ಇದ್ದಾರೆ. ಸದ್ಯ ಹನುಮಂತ ಅವರು ಗಾಯಕನಾಗಿ ಫೇಮಸ್ ಆದವರು. ಅವರು ಹಾವೇರಿ ಮೂಲದವರು. ಅವರು ಹಲವು ರಿಯಾಲಿಟಿ ಶೋಗಳನ್ನು ನೋಡಿ ಬಂದಿದ್ದಾರೆ. ಈಗ ಬಿಗ್ ಬಾಸ್ ಚಾಲಾಕಿತನ ಉಪಯೋಗಿಸಿ ಹಾಡ್ತಾ ಇದ್ದಾರೆ. ಸದ್ಯ ಇದೀಗ ಕಿಚ್ಚ ಸುದೀಪ್ ಅವರಿಗೆ ಕೌಂಟರ್ ಕೊಟ್ಟಿದ್ದು ನೋಡಿ ಅನೇಕರು ಖುಷಿಯನ್ನ ಪಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.